ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಮಲ್ಲಿಪಟ್ಟಣ ಹೋಬಳಿಯ ಅಬ್ಬೂರು ಮಾಚಗುಣನಹಳ್ಳಿ ಗ್ರಾಮದಲ್ಲಿ ಆಶ್ರಯ ಯೋಜನೆಯಡಿ ಹಲವು ವರ್ಷಗಳ ಹಿಂದೆ ಹಕ್ಕುಪತ್ರಗಳನ್ನು ಪಡೆದು ವಾಸಿಸುತ್ತಿದ್ದ ಬಡ ಕುಟುಂಬಗಳ ಮನೆಗಳನ್ನು ಯಾವುದೇ ಪೂರ್ವ ಸೂಚನೆ ಅಥವಾ ನೋಟಿಸ್ ನೀಡದೆ ಧ್ವಂಸಗೊಳಿಸಿದ್ದು, ಈ ಕುರಿತು ನ್ಯಾಯಕ್ಕಾಗಿ ಏಪ್ರಿಲ್ 8ರಂದು ಹೋರಾಟ ಮಾಡುವುದಾಗಿ ಅಕ್ಮಲ್ ಪಾಷಾ ಮತ್ತು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ರೇವಣ್ಣ ತಿಳಿಸಿದರು. ಅದರ ಅನ್ವಯ ಫಲಾನುಭವಿಗಳಿಗೆ ನಿವೇಶನದ ಹಕ್ಕುಪತ್ರವನ್ನು ಕೊಟ್ಟಿದ್ದರು. ಆ ಕಾಲಘಟ್ಟದಿಂದಲೂ ನಮಗೆ ಅಲ್ಲಿ ಶೆಡ್ ನಿರ್ಮಾಣ ಮಾಡೋದಾಗಿರಲಿ ಅಥವಾ ಗುಡಿಸಲು ನಿರ್ಮಾಣ ಮಾಡೋದಾಗಿರಲಿ, ಮನೆ ನಿರ್ಮಾಣ ಮಾಡೋದಾಗಿರಲಿ ವಿರೋಧ ಮಾಡ್ಕೊಂಡು ಬರ್ತಲೇ ಇರ್ತಿದ್ರು. ಆದರೆ ಈ ಬಾರಿ ನಾವು ಯಾವುದೇ ಕಾರಣಕ್ಕೂ ನಮ್ಮ ಹಕ್ಕನ್ನು ಬಿಡಬಾರ್ದು, ನಮ್ಮ ಪಾಲನ್ನು ನಾವು ಪಡೆಯಲೇಬೇಕು ಎಂಬತಕ್ಕಂತಹ ದೃಷ್ಟಿಕೋನದಲ್ಲಿ ಅಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡು ವಾಸ ಕೂಡ ಮಾಡ್ತಿದ್ದು, ಅಲ್ಲಿ ಸಂಸಾರ ಕೂಡ ನಡೆಸ್ತಾ ಇದ್ದು. ಆದರೆ ಇತ್ತೀಚೆಗೆ ಕೆಲವು ಪ್ರಭಾವಿಗಳ ವ್ಯಕ್ತಿಗೆ ಮತ್ತು ಕೆಲವರ ರಾಜಕೀಯ ಷಡ್ಯಂತ್ರಕ್ಕೆ ಅರಕಲಗೂಡು ತಾಲೂಕು ಆಡಳಿತ ಅವರ ಒಂದು ಒತ್ತಡಕ್ಕೆ ಮಣಿದು ನಾವು ಕಟ್ಟಿರ್ತಕ್ಕಂತಹ ಮನೆ ಶೆಡ್ಗಳನ್ನು ಅಕ್ರಮವಾಗಿ ನಾಶ ಮಾಡಿದ್ದಾರೆ. ನಮಗೆ ಯಾವುದೇ ರೀತಿಯ ಸೂಚನೆಯನ್ನು ಕೊಟ್ಟಿಲ್ಲ, ಯಾವುದೇ ರೀತಿಯ ಸೂಚನಾ ಪತ್ರವನ್ನು ಸಹ ಕೊಟ್ಟಿಲ್ಲ, ಅಥವಾ ಮೌಖಿಕವಾಗಿ ಕೂಡ ನಮಗೆ ಯಾವುದೇ ಕಾರಣಕ್ಕೂ ನಮಗೆ ಕಾಲಾವಕಾಶ ಕೊಡದೆ ಏಕಾಏಕಿ ಬುಲ್ಡೋಜರ್ನ ತರಿಸಿ ಆ ಮನೆಗಳನ್ನು ನಿರ್ನಾಮ ಮಾಡಿದ್ದಾರೆ. ಅಲ್ಲಿ ಮಹಿಳೆಯರು, ಮಕ್ಕಳು ಮತ್ತು ಬಡ ನಿರ್ಗತಿಕ ಕುಟುಂಬಗಳು ವಾಸ ಇದ್ದು ಅವರೀಗ ಅವರ ಬೀದಿ ಪಾಲು ಆಗಿರ್ತಕ್ಕಂಥದ್ದು. ಮತ್ತು ಈಗ ತಾವು ಹೋಗಿ ಅಲ್ಲಿ ಮಾಜರ್ ಮಾಡಿ ನೋಡ್ಬೋದು, ಅದೇ ಶೆಡ್ನ ಹೊರಗಡೆ ಟಾರ್ಪಲ್ಗಳನ್ನು ಕಟ್ಟಿಕೊಂಡು ಕುಟುಂಬವನ್ನು ಸಂಸಾರವನ್ನು ನಡೆಸ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂತಂದರೆ, ಯಾವುದೇ ಕಾರಣಕ್ಕೂ ಅರಕಲಗೂಡು ತಾಲೂಕು ಆಡಳಿತ ಪಟ್ಟಭದ್ರರ ಪರವಾಗಿ, ಶ್ರೀಮಂತರ ಪರವಾಗಿ, ಪ್ರಭಾವಿಗಳ ಪರವಾಗಿ, ರಾಜಕಾರಣಿಗಳ ಪರವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಸಾಂವಿಧಾನಿಕ ಅವ್ಯವಸ್ಥೆ ನಮಗೆ ಎದ್ದು ಕಾಣ್ತಾ ಇದೆ. ಹಾಗಾಗಿ ಇದರ ವಿರುದ್ಧ ನಾಳೆ ಅರಕಲಗೂಡು ತಾಲೂಕಿನ ಅಂಬೇಡ್ಕರ್ ಪ್ರತಿಮೆ ಪಕ್ಕದಲ್ಲಿರ್ತಕ್ಕಂತಹ ಸ್ಥಳದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸೊ ಈ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಅರಕಲಗೂಡು ತಾಲೂಕು ರೈತ ಸಂಘದ ನೇತೃತ್ವದಲ್ಲಿ ನಡೆಸ್ತಾ ಇದ್ದೇವೆ. ಹಾಗಾಗಿ ಈ ಒಂದು ಸುದ್ದಿಗೋಷ್ಠಿಯನ್ನು ನಾವು ಮಾಡ್ತಾ ಇರ್ತಕ್ಕಂಥದ್ದು ನಾಳೆ ನಾವೇನು ಆಯೋಜನೆ ಮಾಡ್ಕೊಂಡಿದ್ದೀವಿ, ಅಂದರೆ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ, ಇದು ಯಶಸ್ವಿಯಾಗಿ ಸಾಗಲಿ ಅಂತೇಳಿ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಇದರ ಬಗ್ಗೆ ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ರೇವಣ್ಣ ಅವರು ಮಾತಾಡ್ತಾರೆ. ರೇವಣ್ಣ SP. ಏನು ಆಶ್ರಯ ಯೋಜನೆಯಲ್ಲಿ 91-92ನೇ ಇಸ್ವಿನಲ್ಲಿ ಕರ್ನಾಟಕ ವಸತಿ ರಹಿತರಿಗೆ, ಆರ್ಥಿಕ ದುರ್ಬಲರಿಗೆ ಅಬ್ಬೂರು ಮಾಚಗುಣನಹಳ್ಳಿ ಗ್ರಾಮದ 94ನೇ ಸರ್ವೆ ನಂಬರ್ನಲ್ಲಿ ಅಂದಿನ ತಹಶೀಲ್ದಾರ್ ಅವರು ಮತ್ತು ಅಂದಿನ ಶಾಸಕರಾದಂಥ AT ರಾಮಸ್ವಾಮಿಯವರ ನೇತೃತ್ವದಲ್ಲಿ ಸುಮಾರು ಒಂದು 60 ಜನಕ್ಕೆ 30-40 ಒಂದು ನಿವೇಶನ ಕೊಡ್ತಾರೆ. ಆ ನಿವೇಶನ ಏನಂದರೆ ಉದ್ದೇಶ ಏನು, ಆರ್ಥಿಕ ದುರ್ಬಲರಿರ್ತಾರೆ, ಶೋಷಿತ ಸಮಾಜ ಇರ್ತದೆ, ಅದರಲ್ಲಿ ಹಿಂದುಳಿದವರಿದ್ದಾರೆ, ದಲಿತರಿದ್ದಾರೆ, ಅಲ್ಪಸಂಖ್ಯಾತರಿದ್ದಾರೆ, ಒಕ್ಕಲಿಗ ಬಡ ರೈತರು ಸಹ ಇದ್ದಾರೆ ಆ ಒಂದು ನಿವೇಶನ ಪಟ್ಟಿಯಲ್ಲಿ. ಈ ಒಂದು ಪಟ್ಟಿನ AT ರಾಮಸ್ವಾಮಿ ಅವರು ಅಂದು ಏನು ಶಾಸಕರಿದ್ರು ಅವರ ನೇತೃತ್ವದಲ್ಲಿ ವಿತರಣೆ ಆಗಿರೋದು. ಏನದರಲ್ಲಿ ಅಂದರೆ ನಿವೇಶನ ಕೊಡ್ತಾರೆ, ಮನೇನ ಇವರು ಲೋನ್ ರೂಪದಲ್ಲಿ ತಗೊಂಡು ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಥವಾ ಕೆಲವು ಸಂಘ ಸಂಸ್ಥೆ ಏನು ಸರ್ಕಾರದ ಅಧೀನದಲ್ಲಿರೋ ಸಂಘ ಸಂಸ್ಥೆ ಇರ್ತದೆ, ಫೈನಾನ್ಷಿಯಲ್ ಕಾರ್ಪೊರೇಷನ್, ಅವರಿಂದ ಸಾಲ ತೆಗೆದು ಕಟ್ಕೋಬೇಕಾದ ಒಂದು ಕಂಡೀಷನ್ ಮೇಲೆ ಕೊಟ್ಟಿದ್ದು. ಸೊ ಈಗೇನಾಗಿದೆ, ನಮ್ಮ ಶೋಷಿತ ಸಮಾಜದವರಿಗೆ ಕಾನೂನು ಅರಿವು ಇಲ್ಲದೆ ಇರೋದ್ರಿಂದ ಕೆಲವರು ಮಾತ್ರ ಮನೆ ಕಟ್ಕೊಂಡಿದ್ದಾರೆ, ನಿವೇಶನ ಯಾರಿಗೂ ಪರಬಾರೆ ಮಾಡಿಲ್ಲ. ಏನು ಒಂದು ಆದೇಶದ ಪ್ರಕಾರ ಒಂದು 20 ಗುಂಟೆ ಗ್ರಾಮ ಲೆಕ್ಕಾಧಿಕಾರ ನಿವೇಶನಕ್ಕೆ ಅಂತ ಒಂದು 20 ಗುಂಟೆನ ಸ್ಯಾಂಕ್ಷನ್ ಮಾಡ್ಕೊಂಡಿದ್ದಾರೆ. ಮತ್ತು ಟೋಟಲ್ ಅದು ಈಗ 94ನೇ ಸರ್ವೆ ನಂಬರ್ಲಿ ಸುಮಾರು 78 ಎಕರೆ ಇದೆ. ಅದರಲ್ಲಿ ಬಲಾಢ್ಯರು ಸಹ ಇವತ್ತು ಎಕರೆಗಟ್ಟಲೆನ ಒತ್ತುವರಿ ಮಾಡ್ಕೊಂಡು ಮನೆ ಕಟ್ಕೊಂಡಿದ್ದಾರೆ, ಬೆಳೆ ಬೆಳೀತಿದ್ದಾರೆ. ಸುಮಾರು 10-20 ಎಕರೆ ಇರೋ ಬಲಾಢ್ಯ ಸಮಾಜದವರು. ಈಗ ಏನು ನಿರ್ಗತಿಕರು ಇವತ್ತು ಒಂದು ಶೆಡ್ ಮಾಡ್ಕೊಂಡಿದ್ದಾರೆ ಸರ್ಕಾರದ ಆದೇಶದ ಪ್ರಕಾರ. ಒಂದು ಲ್ಯಾಂಡ್ ಪ್ರಿಮೈಸ್ ಆಕ್ಟ್ ಪ್ರಕಾರ ಒಂದು 14 ದಿವಸದ ನೋಟಿಸ್ ಕೊಡಬೇಕು. ಯಾವುದೇ ಒಬ್ಬ ನಿರ್ಗತಿಕ ಒಂದು ಕಡೆ ಒಂದು ಶೆಲ್ಟರ್ನ ಹಾಕೊಂಡಿದ್ರೆ ಅಥವಾ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ಬೇಕು ಸರ್ಕಾರದ ಒಂದು ಆದೇಶದ ಪ್ರಕಾರ. ಇವತ್ತು ತಾಲೂಕು ಆಡಳಿತ ಮಂಜು ಅವರು ಅವತ್ತು ಸಭೆ ಕರೆದಿದ್ದಾರೆ, ಶಾಂತಿ ಸಭೆ ಮಾಡ್ತೀವಿ, ಏನು ನಿರ್ಗತಿಕರಿದೆ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ತೀವಿ, ಅಲ್ಲಿ ತನಕ ಒಂದು 8 ದಿವಸ ಕಾಲಾವಕಾಶ ಕೊಡ್ತೀವಿ ಅಂತ ಓಪನ್ ಆಗಿ ವೇದಿಕೆ ಮೇಲೆ ಹೇಳ್ತಾರೆ. ಹಿಂದ್ಗಡೆ ತಹಸೀಲ್ದಾರರು ಕಿವಿಗೆ ಬಂದ್ಬಿಟ್ಟು ಇವತ್ತು ತೆರವುಗೊಳಿಸಿ ಅಂತ ಒಂದು ರಾಜಕೀಯ ಪ್ರೇರಿತವಾಗಿ ಇವತ್ತು ಅವನ್ನ ತೆರವುಗೊಳಿಸಿದ್ದಾರೆ. ಇವತ್ತು ಏನು ಅವರು ತಹಸೀಲ್ದಾರ್ ಹೇಳ್ತಾರೆ,
ತಾಲೂಕು ಕಚೇರಿನಲ್ಲಿ ಯಾವುದೇ ಕಡತಗಳು ಇಲ್ಲ ಅಂತ ಹೇಳ್ತಾರೆ. ಇವತ್ತು ಹಕ್ಕುಪತ್ರ ಕೊಟ್ಟಿದ್ದಾರೆ, ಹಕ್ಕುಪತ್ರ ನಮ್ಮದು ಲೀಗಲ್ ಬಾಂಡ್, ಅದು ನಿರ್ಗತಿಗೆ ನಾವು ತಾಲೂಕು ಆಫೀಸರ ಕಚೇರಿಗಳದ್ದು ಕಡತ ನಾವು ಕಾಪಾಡ್ಕೋಬೇಕಾಗುತ್ತಾ ಸಾರ್ವಜನಿಕರಿಗೆ? ಇವತ್ತು ಇದರಲ್ಲಿ ಏನು ಅರ್ಕೋಟ್ ತಹಸೀಲ್ದಾರರು ಸೌಮ್ಯ ಅವರಿದ್ದಾರೆ, ಇವರು ಸಂಪೂರ್ಣ ಕರ್ತವ್ಯ ಲೋಪ ಎಸಗಿದ್ದಾರೆ. ಆ ಮಹಿಳೆ ಅರ್ಕೋಟ್ ತಾಲೂಕಿನಲ್ಲಿ ಎಷ್ಟು ದುರಾಡಳಿತ ಮಾಡ್ತಾ ಇದೆ ಅಂದರೆ, ಇವತ್ತು ಅರ್ಕೋಟ್ ತಾಲೂಕು PTCL ಲ್ಯಾಂಡಲ್ಲಿ ದಿಲೀಪ್ ಇಂಡಿಕನ್ ಅನ್ನೋ ಬಹು ರಾಜ್ಯ ಕಂಪನಿ ಬೇಸಿಕಲ್ ಮಧ್ಯಪ್ರದೇಶ್, ಅವರು PTCL ಲ್ಯಾಂಡಿಗೆ ಆರ್ಟ್ ಟಾರ್ಮಿಕ್ಸ್ ಪ್ಲಾಂಟ್ ಹಾಕೊಂಡು ಇವತ್ತು ಅರ್ಕೋಟ್ ತಾಲೂಕು ರಸ್ತೆ ಪೂರ್ತಿ ಹಾಳಾಗಿದೆ. ರಾತ್ರಿ ಟಾರ್ಮಿಕ್ಸ್ ಮಾಡ್ತಾರೆ, ಹಗಲು ಬಂದು ರೋಡಿಗೆ ಹಾಕ್ತಾರೆ. ಇಷ್ಟು ದುರಾಡಳಿತ ಇರೋ ಒಂದು ತಹಸೀಲ್ದಾರ್ನ ಎಂಟೈರ್ ಕರ್ನಾಟಕದಲ್ಲಿ ನಾವು ಎಲ್ಲೂ ನೋಡಿಲ್ಲ ಅನ್ಸುತ್ತೆ. ಇವತ್ತು ನಾನು ಒಬ್ಬ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಪಂಚಾಯತ್ ಸದಸ್ಯನೂ ಹೋದಾಗಿದ್ದೆ. ಇವತ್ತು ನಾನು ಕೃಷ್ಣ ಬೈರೇಗೌಡರಿಗೆ ಈ ಪತ್ರಿಕಾಗೋಷ್ಠಿ ಮೂಲಕ ಮನವರಿಕೆ ಮಾಡಿಕೊಡ್ತಿದ್ದೀನಿ. ಈ ಥರ ತಹಸೀಲ್ದಾರ್ಗಳು, ಕಂದಾಯ ಇಲಾಖೆ ಅಧಿಕಾರಿಗಳು ವರ್ತಿಸಿದ್ದೆ ಆದರೆ ನಿಮ್ಮ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಹಾಸನದಲ್ಲಿ ನಿರ್ನಾಮ ಆಗೋಗುತ್ತೆ. ಕೃಷ್ಣ ಬೈರೇಗೌಡರು ಸರ್ ಅವರೇ, ನಿನ್ನೆ KPCC ಸ್ಪೋಕ್ ಪರ್ಸನ್ ನಜ್ಮಾಜಿರು ಸಹ ಬಂದು ಕೃಷ್ಣ ಬೈರೇಗೌಡರಿಗೆ ಫೋನ್ ಮಾಡಿ ಹೇಳಿದ್ದಾರೆ. ಬಟ್ ಅವ್ರು ಏನು ಕ್ರಮ ತಗೊಂಡಂಗೆ ಕಾಣಿಸ್ತಾ ಇಲ್ಲ. ಇದನ್ನೆಲ್ಲ ಗಮನದಲ್ಲಿಟ್ಟು ಈ ಒಂದು ಪ್ರತಿಭಟನೆ ನೇತೃತ್ವನ ಇವತ್ತೇನು ತಹಸೀಲ್ದಾರ್ ಅವರು ಹಕ್ಕುಪತ್ರ ನಮ್ಮ ಹತ್ರ ಇಲ್ಲ ಅಂತ ಹೇಳ್ತಿದ್ದಾರೆ, ಅದು ಗೊತ್ತಿಲ್ಲ ನನಗೆ.